ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ರೂಪಾ, ನಾನು ಚೆನ್ನಾಗಿದ್ದೀನಿ. ಈಗೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. 15-20 ದಿವಸ ಆಯಿತು. ಸೊ ನಾವು ಒಟ್ಟಾಗಿ ಕುತ್ಕೊಳ್ತೀವಿ, ತುಂಬಾ ಮಾತಾಡ್ತಾ ಇದ್ದೀವಿ. ಓಕೆ, ಇವಾಗ ಹೇಗಾಯ್ತು ಅಂದ್ರೆ ಸಂವೇರ್ ಅದು ಸ್ವಲ್ಪ ಡಿಸ್ಕನೆಕ್ಟ್ ಆದರೆ ಹರ್ಟ್ ಆಗುತ್ತೆ. ಓಕೆ, ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ. ಈ ವಿಡಿಯೋದಲ್ಲಿ ರಕ್ಷಿತಾ ಎಷ್ಟು ಎಮೋಷನ್ ಆಗಿದ್ದಾರಲ್ವ, ಅದೇ ಥರ ರೀ ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಅದು ಏನು ಗೊತ್ತಾ, ಕೆಲವೊಬ್ಬರು ಎಲ್ಲರ ಜೊತೆಲೂ ನಾವು ಫ್ರೆಂಡ್ಶಿಪ್ ಮಾಡೋಕ್ಕಾಗಲ್ಲ. ಎಲ್ಲರ ಜೊತೆಗೆ ಮಾತಾಡ್ಬೋದು, ಎಲ್ಲರ ಜೊತೆ ನಗಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅದು ನಮ್ಮ ಮನ್ಸಿಗೆ ತುಂಬ ಹತ್ತಿರ ಆಗ್ತಾರೆ. ಅವ್ರ ಜೊತೆಗೆ ನಾವು ಯಾವ ಥರ ಅಂದರೆ, ನಾವೇನು ಅವ್ರ ಜೊತೆಗೆ ಹೇಳಿದ್ರು ಅದು ಬೇರೆಯವ್ರ ಜೊತೆಗೆ ಶೇರ್ ಮಾಡಲ್ಲ ಅನ್ನೋ ಟ್ರಸ್ಟ್ ನಮಗಿರತ್ತೆ ಅವ್ರ ಮೇಲೆ. ಅದನ್ನು ಅವ್ರು ಉಳಿಸ್ಕೊಳ್ತಾ ಇರ್ತಾರೆ. ಮತ್ತು ನಮಗೆ ಬೇಜಾರಾದಾಗ ಅವ್ರ ಜೊತೆಗೆ ಮನ್ಸಲ್ಲಿ ಮಾತಾಡೋದ್ರಿಂದ ನಮ್ಮ ಮನ್ಸಿಗೆ ಸಮಾಧಾನ ಸಿಗುತ್ತೆ. ಆಮೇಲೆ ನಮ್ಮ ಖುಷಿ ವಿಷಯಗಳು ಏನೇ ಬಂದ್ರೂ ಫಸ್ಟ್ ಅವ್ರ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇದು ಏನು ಗೊತ್ತಾ, ಒಂದು ಹುಡುಗಿ ಫ್ರೆಂಡ್ಸು ಆಗ್ಬೋದು, ಹುಡುಗ ಫ್ರೆಂಡ್ಸು ಆಗ್ಬೋದು, ಆಯಿತಾ. ಈಗ ಹುಡುಗಿ ಫ್ರೆಂಡ್ಸು ಅಂದ ತಕ್ಷಣ ಅದು ಬ್ಯಾಡ್ ಅಂತ ಅಲ್ಲ. ಎಷ್ಟೋ ವಿಷಯಗಳನ್ನ ಇನ್ನು ಹುಡುಗಿ ಫ್ರೆಂಡ್ಸ್ಗಳು ಬೇಕಾದರೆ ಬೇಗ ಬೇರೆಯವ್ರಿಗೆ ಹೇಳ್ಬಿಡ್ತಾರೆ. ಆದರೆ ಗಂಡ್ಮಕ್ಳು ಹೆಣ್ಮಕ್ಳು ಜೊತೆಗೆ ಶೇರ್ ಮಾಡ್ಕೊಂಡ್ರ ವಿಷಯನ, ಹೆಣ್ಮಕ್ಳು ಗಂಡ್ಮಕ್ಳು ಜೊತೆಗೆ ಶೇರ್ ಮಾಡ್ಕೊಂಡ್ರ ವಿಷಯನ ಅವರು ಸಾಮಾನ್ಯವಾಗಿ ಹೊರಗಡೆ ಹೇಳಲ್ಲ, ಆಯಿತಾ. ಆಮೇಲೆ ಟ್ರಸ್ಟ್, ಫ್ರೆಂಡ್ಶಿಪ್ಪಲ್ಲಿ ಮೇಯ್ನು ಟ್ರಸ್ಟು, ಆ ನಂಬಿಕೆನ ಉಳಿಸ್ಕೊಳ್ತಾರೆ ಫ್ರೆಂಡ್ಸ್. ನಿಮಗೆ ಒಂದು ವಿಷಯದಲ್ಲಿ ಲವ್ವರ್ ಬೇಕಾದ್ರೂ ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡ್ತಾರೆ, ಆದರೆ ಫ್ರೆಂಡ್ ಮಾಡಲ್ಲ, ಆಯಿತಾ. ಅದೇ ಫ್ರೆಂಡ್ಶಿಪ್ಪು. ಆ ಥರ ನನಗೆ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಆಯಿತಾ. ಹಂಗಂತೇಳಿ ಡೈಲಿ ಚಾಟ್ ಮಾಡಬೇಕು, ಡೈಲಿ ಮಾತಾಡಬೇಕು ಆ ಥರ ಏನಿಲ್ಲ. ಫ್ರೆಂಡ್ಶಿಪ್ ಅಂತ ಅಂದಾಗ ನಾವು ಯಾವಾಗ ಮಾತಾಡಬೇಕು ಅನಿಸಿದ್ರು ಅವ್ರು ನಮಗೆ ಟೈಮ್ ಕೊಡ್ತಾರೆ, ಸರಿನಾ. ಆ ಥರ ನನಗೆ ಇದರಲ್ಲಿ ರಕ್ಷಿತನ ನೋಡಿ ತುಂಬ ಖುಷಿ ಆಯಿತು ರೀ. ಅವಳು ಆ ಒಂದು 3 ತಿಂಗಳಲ್ಲಿ ಅವರು ಎಷ್ಟು ಕನೆಕ್ಟ್ ಆಗಿಬಿಟ್ಟಿದಾರಲ್ವ 3 ಜನ. ಹಂಗೆ ಆಗೋದು. ಈಗ ಫ್ರೆಂಡು ನಾವು ಅಂದ್ಕೊಳ್ಬೇಕಾರೆ, ಮಾತಾಡಬೇಕು ಅನ್ಬೇಕಾದ್ರೆ ಅವ್ರು ನಮ್ಮ ಜೊತೆಗೆ ಮಾತಾಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾವು ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀವಿ. ಒಂಥರ ಅದು ಒಂದು ಫೀಲಿಂಗೇ ಒಂಥರ ರೀ. ಫ್ರೆಂಡ್ಸ್ ಜೊತೆಗಿರೋ ಫೀಲಿಂಗ್ಸ್ ಇದೆಯಲ್ಲ, ಅದು ಫ್ಯಾಮಿಲಿ ಕೊಡೋದು ಬೇರೆ. ಫ್ಯಾಮಿಲಿ ಜೊತೆನಲ್ಲೂ ಖುಷಿ ಸಿಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆ್ಯಕ್ಚುಲಿ. ಬಟ್ ಫ್ರೆಂಡ್ಸ್ ಜೊತೆಲಿ ನಾವೇನು ಗೊತ್ತಾ, ಈಗ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ವಿ ಅಂದರೆ ನಾವು ಇನ್ನೂ ಹೈಸ್ಕೂಲಲ್ಲೇ ಇದ್ದೀವಿ ಅನ್ನೋದೇ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ. ಆ ಥರನೇ ಮಾತುಗಳು, ಖುಷಿ ಅವ್ರ ಜೊತೆ ಕಳೆದೊಂದು ದಿನ ಏನಿರುತ್ತೆ ಆ ದಿನ ನಾವು ಮತ್ತೆ ನೆಕ್ಸ್ಟ್ ನಾವು ಸಿಗೋ ತನಕನೂ ಚೆರಿಷ್ ಮಾಡ್ತಾ ಇರ್ತೀವಿ, ನೆನೆಸ್ಕೊಳ್ತಾ ಇರ್ತೀವಿ. ಫೋನ್ ಮಾಡಿದಾಗೆಲ್ಲ ಅಯ್ಯೋ ಅವತ್ತು ಹಂಗಿತ್ತಲ್ವ ಹಿಂಗೆ ಅದು ಹೇಳ್ಕೊಳ್ತಾ ಇರ್ತೀವಿ. ಏನೇ ಆಗಲಿ ರೀ, ಫ್ರೆಂಡ್ಶಿಪ್ ಅಂದರೆ ಅದ್ರದ್ದು ಒಂದು ಫೀಲಿಂಗೇ ಬೇರೆ ಅಪ್ಪ. ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆಮೇಲೆ ನನಗೊಂದಿಬ್ಬರು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಹೆಂಗೆ ಅಂದರೆ, ನಾವು ಯಾವತ್ತೂ ಮಾತಾಡ್ತೀವಿ, ಯಾವಾಗಲೂ ಮಾತಾಡಲ್ಲ. ಯಾವತ್ತಾದರೂ ಒಂದಿನ ಮಾತಾಡಿದ್ರೆ ಗಂಟೆಗಟ್ಟಲೆ ಮಾತಾಡ್ತೀವಿ. ಹಿಂದೆ ಮಾತಾಡ್ದಾಗಿಂದ ಆವತ್ತಿನ ದಿನ ತನಕ ಏನೇನಾಗಿದೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತೀವಿ, ಖುಷಿ ಪಡ್ತೀವಿ. ಒಂಥರ ಚೆನ್ನಾಗಿರತ್ತೆ ರೀ. ಫ್ರೆಂಡ್ಶಿಪ್ ಇರಲೇಬೇಕು ಒಬ್ಬ ಮನುಷ್ಯ ಅಂತಂದಮೇಲೆ. ಒಂದು ಒಳ್ಳೆ ಫ್ರೆಂಡ್ ಬೇಕೇ ಬೇಕು. 1000 ಫ್ರೆಂಡ್ ಮಾಡ್ಕೊಳ್ಳೋಕ್ಕಿಂತ ಒಬ್ಬರನ್ನೇ ಮಾಡ್ಕೊಳ್ಳಿ, ಆದರೆ ಅದು ಲೈಫ್ ಟೈಮ್ ಉಳಿಯೋ ಥರ ಇರಬೇಕು ಫ್ರೆಂಡ್ಶಿಪ್ಪು. ಮತ್ತು ಫ್ರೆಂಡ್ಶಿಪ್ಪಲ್ಲಿ ಮೇಯ್ನು ಯಾವುದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಅದೇ ಫ್ರೆಂಡ್ಶಿಪ್ಪಿಂದು ಏನೋ ಸ್ಪೆಷಾಲಿಟಿ ಅಂದರೆ, ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲ್ಲ. ನೀನು ಕೊಡು, ನಾನು ಕೊಡ್ತೀನಿ, ನೀನು ಮಾತಾಡಿದ್ರೆ ಮಾತ್ರ ನಿನ್ನ ಫ್ರೆಂಡು, ನೀನು ಈಗ ನನಗೆ ಟೈಮ್ ಕೊಟ್ಟರೆ ಮಾತ್ರ ಫ್ರೆಂಡು, ಅಥವಾ ನೀನು ಎಲ್ಲೋಗಿ ಬರ್ತೀಯ, ಎಲ್ಲಿ ಬರ್ತೀಯ ಎಲ್ಲ ಅಪ್ಡೇಟ್ ಕೊಟ್ಟರೆ ಮಾತ್ರ ಫ್ರೆಂಡು. ಆ ಥರ ಅಲ್ಲ ರೀ. ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ನು. ಇನ್ನೊಬ್ರು ಖುಷಿನ ನಮ್ಮ ಖುಷಿ ಅಂತ ನಾವು ಅಂದ್ಕೊತೀವಲ್ವ, ಅದೇ ಫ್ರೆಂಡ್ಶಿಪ್ಪು. ನನಗಿದರಲ್ಲಿ ರಕ್ಷಿತನ ನೋಡಿ ತುಂಬ ಖುಷಿ ಆಯಿತು. ರಕ್ಷಿತಾ ಮಾತ್ರ ಅಲ್ಲ, ಅವಳಲ್ಲಿ ಅವ್ರು ಮಾತಾಡ್ತಾ ಇರೋತ್ತಿಗೆ ಅವ್ರ ಎಮೋಷನ್ ನೋಡಿ ಎಟ್ ಎ ಟೈಮ್ ರೀ, ಒಂದು ರಘು ಅಣ್ಣ, ಒಂದು ಗಿಲ್ಲಿ ಇಬ್ಬರು ಒಟ್ಟಿಗೆ ಎದ್ದೋಗ್ಬಿಟ್ಟು ಅವಳನ್ನ ಹಗ್ ಮಾಡಿ ಅವ್ರ 3 ಜನದ ಬಾಂಡಿಂಗ್ ಇತ್ತಲ್ವ, ನಂಗೆ ಸಖತ್ ಇಷ್ಟ ಆಯಿತು. ನಿಮಗೂ ಈ ಥರ ಅನಿಸಿದರೆ ನಿಮ್ಮ ಫ್ರೆಂಡ್ ಯಾರಿದ್ದಾರೆ ಅವ್ರಿಗೆ ಇದನ್ನು ಟ್ಯಾಗ್ ಮಾಡಿ, ಆಯಿತಾ.